ರಾಜಕೀಯ ಶುರುವಾಗಿದೆ. ಲೋಕಸಭಾ ಚುನಾವಣೆಗೆ ನಮ್ಗೆ ಓಟ್ ಹಾಕಿದ್ರೆ ಮಾತ್ರ ಕೆಲಸ ಮಾಡ್ತೀವಿ, ನಮ್ಗೆ ಓಟ್ ಹಾಕಿದ್ರೆ ಮಾತ್ರ ಅಭಿವೃದ್ಧಿ ಮಾಡ್ತೀವಿ ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕ ಚಲುವರಾಯಸ್ವಾಮಿ ಈ ವಿಚಾರವನ್ನ ಹೇಳಿದ್ದಾರೆ. ಇವ್ರಿಗೇನಾದ್ರೂ ಇವ್ರಿಗೆ ಮಾನ ಮರ್ಯಾದೆ ಇದೆಯೇನ್ರಿ? ಜನಗಳಿಗೆ ಧಮಕಿ ಹಾಕ್ತಾರಲ್ಲ ಕಾಂಗ್ರೆಸ್ನವರು, ಇವ್ರನ್ನ ಆರಿಸಿರೋದೇನೆ ಜನಗಳಿಗೆ ಧಮಕಿ ಹಾಕ್ತಾರೆ. ನೀವು ಲೋಕಸಭಾ ಚುನಾವಣೆಗೆ ನಮ್ಗೆ ಓಟ್ ಹಾಕಿದ್ರೆ ಮಾತ್ರ ಇಲ್ಲಿ ರಸ್ತೆ ಅಭಿವೃದ್ಧಿ ಮಾಡ್ತೀವಿ ಅಂತ. ಇವ್ರನ್ನ ಏನು ಹೇಳಬೇಕು? ಜನ ಇವ್ರನ್ನ ಹಳ್ಳಿನಲ್ಲಿ ತಡೆದು ಚೆನ್ನಾಗಿ ತರಾಟೆಗೆ ತಗೋಬೇಕು ಹೀಗೆ ಹೇಳೋರನ್ನ. ಯಾಕಂತಂದ್ರೆ ಇವ್ರ ಕೆಲಸ ಅದು, ರಸ್ತೆ ಅಭಿವೃದ್ಧಿ ಮಾಡೋದು ಇವ್ರ ಕೆಲಸ. ಅದನ್ನ ಬಿಟ್ಟು ಚಲುವರಾಯಸ್ವಾಮಿ ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಮಾತ್ರ ಅಭಿವೃದ್ಧಿ ಮಾಡ್ತೀವಿ ಅಂತ ಅಲ್ಲಿ ಪಾಪ ಯಾರೋ ಜನಸಾಮಾನ್ಯರು ಮಂಡ್ಯದ ನಾಗಮಂಗಲ ತಾಲೂಕಿನ ಬಿಂಡೇನಹಳ್ಳಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಮಾಡ್ಕೊಡಿ ಸ್ವಾಮಿ ಅಂತ ಕೇಳಿದಾಗ ಜನಸಾಮಾನ್ಯರಿಗೆ ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ಇವರ ಧಾರ್ಷ್ಟ್ಯ ಎಷ್ಟಿದೆ, ಇವರ ಅಹಂಕಾರ ಎಷ್ಟಿದೆ ನೋಡಿ. ಅದನ್ನ ಮಾಡಲ್ಲ, ಓಟ್ ಹಾಕಿದ್ರೆ ಜಲ್ಲಿ ಅಂತವ್ರೆ ಹೇಳಿ ಕೇಳು. ಆ ಜಲ್ಲಿ ರಸ್ತೆ ಒಂದ್ ಕೋಟಿ ಮುಗಿದ್ಮೇಲೆ ರಸ್ತೆ ಮುಗಿದ್ಮೇಲೆ ಮತ್ತೆ 5 ಕೋಟಿ ಸ್ಯಾಂಕ್ಷನ್ ಆಗ್ತದೆ. ಅದು ನರಕಗಂಟು ಹೋಗಿ ಅಲ್ಲಿ ಗಂಡಿಗೆ ಕೊಬ್ಬರು ಹೆಣ್ಣಿಗೆ ಕೊಬ್ಬರು 5 ಗಂಟು ರಸ್ತೆ ಆಗುತ್ತೆ. ಅದು ರಸ್ತೆ ಆಗುತ್ತೆ, ಆ ರಸ್ತೆನೂ ಆಗುತ್ತೆ. ಆಮೇಲೆ ಈ ಹಿಂದೆಗಡೆಯಿಂದ ಮುಂದೆ ಕೇಳಿಲ್ಲ, ಅದನ್ನ ಪೂಜೆ ಮಾಡೋಣ ಮಾಡ್ತೀನಿ ಅಂತ. ಅದನ್ನ ಮಾಡಲ್ಲ, ಓಟ್ ಹಾಕಿದ್ರೆ ಕೆಲಸ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಪ್ರಜಾಪ್ರಭುತ್ವದಲ್ಲಿ ಮತದಾರ ಪ್ರಭು, ಇವರು ಮತದಾರರ ಸರ್ವೆಂಟ್ಸ್, ಇವರು ಮತದಾರರಿಗೆ ಕೆಲಸ ಮಾಡ್ಕೊಡಕ್ಕಿರೋ ಅಂಥವ್ರು ಇವರು. ಇದರ ಅರಿವೇ ಇಲ್ದಿರೋ ಹಾಗೆ ಏನು ಅಹಂಕಾರ ಇವ್ರುಗಳದ್ದು. ನೀವು ಓಟ್ ಹಾಕಿದ್ರೆ ಮಾತ್ರ ನಾನು ರಸ್ತೆ ಅಂದ್ರೆ, ಇವ್ರಿಗೆ ಓಟ್ ಹಾಕದೇ ಇರೋ ಜನಗಳಿರೋ ಭಾಗದಲ್ಲಿ ಇವರು ಆಯ್ಕೆ ಆಗಿ ಬಂದ್ರೆ ಕಾಂಗ್ರೆಸ್ನವರು ಕೆಲಸನೇ ಮಾಡಲ್ವಂತ ಏನ್ ಹೇಳಿದ್ದಾರೆ ಚಲುವರಾಯಸ್ವಾಮಿ? ಶ್ರೀಲಕ್ಷ್ಮಿ, ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಈಗಾಗಲೇ ಏನು ಮಂಡ್ಯ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರು ಪ್ರಚಾರಕ್ಕೆ ಇಳಿದಿದ್ದಾರೆ. ಅದರಲ್ಲೂ ಕೂಡ ಚುನಾವಣೆ ಘೋಷಣೆಗೂ ಮುನ್ನ ಸಾಕಷ್ಟು ಗುದ್ಲಿ ಪೂಜೆಗಳನ್ನು ಮಂಡ್ಯ ಕ್ಷೇತ್ರದ ಅಂದರೆ ಮಂಡ್ಯ ಜಿಲ್ಲೆಯ ಶಾಸಕರುಗಳು ಹಾಗೂ ಸಚಿವರು ಗುದ್ಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ಸ್ಟಾರ್ ಚಂದ್ರು ಅವ್ರನ್ನ ಜೊತೆಗೆ ಕರ್ಕೊಂಡೋಗಿ ಜನರಿಗೆ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅದೇ ರೀತಿ ಇವತ್ತು ನಾಗಮಂಗಲ ತಾಲೂಕಿನ ಬಿಂಡೇನಹಳ್ಳಿ ಗ್ರಾಮದಲ್ಲಿ ಒಂದು ರಸ್ತೆ ಕಾಮಗಾರಿ ಗುದ್ಲಿ ಪೂಜೆಗಾಗಿ ಸಚಿವ ಚಲುವರಾಯಸ್ವಾಮಿ ಅವರು ಹೋಗಿದ್ರು. ಜೊತೆಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವ್ರನ್ನು ಕರ್ಕೊಂಡು ಹೋಗಿದ್ರು. ಗುದ್ಲಿ ಪೂಜೆ ಆದ ಬಳಿಕ ಮತ್ತೊಂದು ರಸ್ತೆಯನ್ನ ಮಾಡಿಕೊಡುವಂತೆ, ಯಾಕೆಂದ್ರೆ ಸಾಕಷ್ಟು ಅಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಆ ಗ್ರಾಮಸ್ಥರೊಬ್ಬರು ಕೇಳ್ತಿಗೋತಾರೆ, ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ನಮ್ಗೆ ಓಡಾಡೋಕ್ಕೆ ಹಿಂಸೆ ಆಗ್ತಾ ಇದೆ, ಹಾಗಾಗಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಏನು ಚಲುವರಾಯಸ್ವಾಮಿ ಅವರು ನಮ್ಮ ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕಿ ಮತ ಹಾಕಿ ಗೆಲ್ಲಿಸಿ ಆಗ ಕೆಲಸವನ್ನು ಮಾಡ್ತೀವಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ದಾರೆ. ಇದು ಒಂದು ರೀತಿ ಬ್ಲ್ಯಾಕ್ ಮೇಲ್ ತಂತ್ರ ಅಂತಲೇ ಹೇಳ್ಬೋದು. ಈ ರೀತಿ ಮತದಾರರಿಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಚರ್ಚೆ ಶುರುವಾಗಿರುವಂಥದ್ದು. ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ನೀವು ಹೇಳ್ದಂಗೆ ಏನು ಚುನಾವಣೆಯಲ್ಲಿ ಗೆದ್ದಂಥವರು ಸಾರ್ವಜನಿಕರ ಸರ್ವೆಂಟ್, ಅವರ ಕೆಲಸವನ್ನು ಮಾಡೋದಕ್ಕೆ ಇರುವಂಥದ್ದು. ಆದರೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದು ಎಷ್ಟು ಸರಿ ಅನ್ನೋ ಒಂದು ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.